ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಹಾಗೆಯೇ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಕೂಡ ನನ್ನ ಶುಭ ಹಾರೈಕೆಗಳು. ಇವತ್ತೊಂದು ಸಿನಿಮಾ ಮಾಡೋದು ಕಷ್ಟದ ವಿಚಾರವೇ. ಸಿನಿಮಾ ಮಾಡಿ ಆದ್ಮೇಲೆ ಬಿಡುಗಡೆ ಅದು ಒಂದು ಹಂತ, ಪ್ರಚಾರ ಅದೊಂದು ಹಂತ, ಹೀಗೆ 3 ಹಂತದಲ್ಲಿ ನಿರ್ಮಾಪಕನಾದವನು ಜೊತೆಗೆ ನಿರ್ದೇಶಕರು ಹಲವಾರು ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಇದು ಎಲ್ಲ ಸಿನಿಮಾ ನಿರ್ಮಾಪಕ ನಿರ್ದೇಶಕರದು ಕತೆ ಇದೇನೆ. ಈ ವಿಧಿ ಚಿತ್ರದ ಚಿತ್ರಕ್ಕೆ ಸಂಗೀತ ಮಾಡೋದಕ್ಕೆ ನನ್ನ ಹತ್ರ ನಮ್ಮ ಮಲ್ಯಣ್ಣ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಬಂದಾಗ ನನ್ನ ಕರ್ತವ್ಯ ಸಾಧ್ಯ ಆದಷ್ಟು ಒಳ್ಳೆ ಹಾಡುಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಎಲ್ಲ ಸ್ಥಳೀಯ ಗಾಯಕರು ಅಜಯ್ ವಾರ್ಯರ್ ಕೂಡ ಹಾಡಿದ್ದಾರೆ. ಉಳಿದಂತೆ ಎಲ್ಲ ಹೊಸ ಗಾಯಕರು ಹಾಡಿದ್ದಾರೆ. ವಿಶಾಖ ನಾಗಲಾಪುರ, ಆಮೇಲೆ ಅಭಿಷೇಕ್ ಎಲ್ಲ ಹಾಡಿದ್ದಾರೆ. ನಮ್ಮ ಒಂದು ಈ ಚಿತ್ರದಲ್ಲಿ ಹಾಡುಗಳನ್ನ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಮಲ್ಯಣ್ಣ ಅವರು. ನಾಯಕ ನಟ ಕೂಡ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರಕ್ಕೆ ನಾನು ಇಷ್ಟೇ ಹೇಳೋದು, ಜಾಸ್ತಿ ಮಾತಾಡಲ್ಲ. ಯಶಸ್ಸು ಕೋರ್ತೇನೆ, ಒಳ್ಳೇದಾಗ್ಲಿ. ಇವರು ತೊಡಗಿಸಿಕೊಂಡಂತಹ ಒಂದು ಪ್ರಯತ್ನಕ್ಕೆ ಗೆಲುವು ಸಿಗಲಿ. ಹಾಗೆಯೇ ನಮ್ಮ ಸುರೇಶ್ ಚಿಕ್ಕಣ್ಣ ಅವರಿಗೂ ಧನ್ಯವಾದ ಹೇಳ್ತೀನಿ, ಈ ಒಂದು ಆಡಿಯೋವನ್ನ ತಗೊಂಡಿದ್ದಕ್ಕೆ. ಇವತ್ತು ಯಾವ ಸಿನಿಮಾ ಬಂದ್ರು ಆಡಿಯೋ ಅದೊಂದು ಹಂತ, ಆಡಿಯೋವನ್ನ ಸೇಲ್ ಮಾಡೋದು. ಹಾಗಾಗಿ ಸುರೇಶ್ ಚಿಕ್ಕಣ್ಣ ಅವರಿಗೆ ನನ್ನ ಧನ್ಯವಾದಗಳು ಸರ್. ಹಾಗೆಯೇ ಮಲ್ಯಣ್ಣ, ನಿಮ್ಮ ಪ್ರಯತ್ನ ಚೆನ್ನಾಗಿದೆ. ನಿರ್ಮಾಪಕರು ನಿಮ್ಮ ಒಂದು ಸಪೋರ್ಟ್ ನಿರ್ದೇಶಕರಿಗೆ, ಅದರಿಂದಾಗಿ ಒಂದು ಸಿನಿಮಾ ಆಯ್ತು. ಹಾಗಾಗಿ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಸುರೇಶ್ ಚಿಕ್ಕಣ್ಣವರಿಗೂ ಮತ್ತೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ. ನಾಯಕಿಗೂ ಕೂಡ ಒಳ್ಳೇದಾಗ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದ. ಹೌದೌದು. ಅದರಲ್ಲಿ ಪೂರ್ತಿ ಅಭಿನಯ ಪ್ರಧಾನ. ಅಲ್ಲಿ ಒಂದು ಫೈಟಿಂಗ್ ಸೀನ್ ಆದ್ಮೇಲೆ ಆ ಸ್ಟ್ರಗಲ್ ಅವರು ತಪ್ಪಿಸ್ಕೊಂಡು ಹೋಗೋ ಅದು ಬಹಳ ಕುತೂಹಲಕಾರಿಯಾಗಿತ್ತು. ಹಾಗಾಗಿ ಅದಕ್ಕೆ ಯಾವ ತರ ಮ್ಯೂಸಿಕ್ ಮಾಡ್ಬೇಕು ಅಂದ್ರೆ ಒಂದು ನಮ್ಮ ಅನುಭವದಿಂದ ಎಲ್ಲ ಇವೆಲ್ಲ ಏನಾಗುತ್ತೆ ಅಂದ್ರೆ, ನಾವು ಇಷ್ಟು 37 ವರ್ಷದಿಂದ ಮ್ಯೂಸಿಕ್ ಮಾಡಿ, ಆಮೇಲೆ ಬೇರೆ 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 ಸಂಗೀತ ನಿರ್ದೇಶಕರು ಯಾವ್ಯಾವ ತರ ಮಾಡ್ತಾರೆ, ಯಾವ್ಯಾವ ಸನ್ನಿವೇಶದಲ್ಲಿ ಯಾವ್ಯಾವ ರೀತಿಯಲ್ಲಿ ಅವರು ಮಾಡ್ತಾರೆ, ಅದೆಲ್ಲ ನಮ್ಗೆ ಪಾಠಗಳು. ನಮ್ಮ ಹಿರಿಯರು, ಗುರುಗಳ ಸಮಾನರಾದಂತ ಸಂಗೀತ ನಿರ್ದೇಶಕರುಗಳೆಲ್ಲ ಮಾಡಿದನ್ನೇ ನಾವು ಮತ್ತೆ ಮಾಡ್ತೀವಿ. ಹಾಗಾಗಿ ಸೈಲೆಂಟ್ ಸಿನಿಮಾದಲ್ಲಿ, ಸೈಲೆಂಟ್ ಜಾಗದಲ್ಲಿ ಮ್ಯೂಸಿಕ್ ಮಾಡೋದು ನಿಜಕ್ಕೂ ಸವಾಲು. ಯಾಕಂದ್ರೆ ಅವರು ಮಾತಾಡಲ್ಲ, ನಾವು ಮಾತಾಡ್ಬೇಕು. ನಾವು ವಾದ್ಯದ ಮೂಲಕ, ಇನ್ಸ್ಟ್ರೂಮೆಂಟ್ ಮೂಲಕ ಮಾತಾಡ್ಬೇಕು. ಅದು ನಮ್ಮ ಅನುಭವದಿಂದ ನಾನು ಮಾಡಿದ್ದೀನಿ. ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.